ಸಾರಿ ಗೌತಮ್, ನಾನು ಹಾಗೆ ಮಾಡಬಾರ್ದಾಗಿತ್ತು, ಆದರೆ ಮಾಡಿಬಿಟ್ಟೆ. ನನ್ನ ಬುದ್ಧಿಗೆ ಏನಾಗಿತ್ತೋ ನನಗೆ ಗೊತ್ತಿಲ್ಲ. ಈ ಒಂದ್ಸಲ ನನ್ನನ್ನು ಕ್ಷಮಿಸ್ಬಿಡು. ಹಾಗೆ ಅವನು ಮಾಡಿರೋ ತಪ್ಪನ್ನು ಕ್ಷಮಿಸು ಗೌತಮ್. ಎಷ್ಟೇ ಆದರೂ ಅವನು ನಿನ್ನ ತಮ್ಮ ಅಲ್ವಾ? ಎಷ್ಟು ದಿನ ಅಂತ ಅವನನ್ನು ದೂರ ಇಡ್ತೀಯ? ಏನಮ್ಮ ಹೀಗೆಲ್ಲ ಹೇಳಿ ನಾನು ಕಟ್ಟಾಗ್ತಾ ಇದ್ದೀರಾ? ಒಂದು ಮನೆ ಅಂದಮೇಲೆ ನಾವು ಮನೆಯವ್ರಿಗೆ ಬೆಲೆ ಕೊಡಬೇಕಾಗುತ್ತೆ, ಅವ್ರ ಸೆಂಟಿಮೆಂಟಿಗೆ ಬೆಲೆ ಕೊಡಬೇಕಾಗುತ್ತೆ. ಅವನನ್ನ ನೀವು ಒಪ್ಕೋಬೋದು, ನೀವು ಹೇಳಿದ್ರಿ ಅಂತ ನಾನು ಒಪ್ಕೋಬೋದು. ಆದರೆ ಮನೆಯವರೆಲ್ಲ ಒಪ್ಕೋಬೇಕು ಅಂತ ಏನೂ ಇಲ್ವಲ್ಲ. ಮನೆಯವ್ರಿಗೆ ಯಾರಿಗೂ ಅಂದಮೇಲೆ ಒಳ್ಳೆ ಒಪಿನಿಯನ್ ಇಲ್ಲಮ್ಮ. ಅದು ಅಲ್ಲದೆ ಈ ಮನೆತನಕ್ಕೆ ಒಂದು ಹಿನ್ನೆಲೆ ಇದೆ, ಒಂದು ತೂಕ ಇದೆ, ಒಂದು ರೀತಿ ನೀತಿ ನಿಯಮ ಅಂತಿದೆ. ಎಲ್ಲರೂ ಒಂದು ಚೌಕಟ್ಟಿನಲ್ಲಿರಬೇಕು. ಆದರೆ ಅವನು ಅದನ್ನು ಬ್ರೇಕ್ ಮಾಡಿದ್ದಾನೆ. ಈ ಮನೆ ಮರ್ಯಾದೆಗೆ ಮಸಿ ಬಳಿಯೋ ಕೆಲಸ ಮಾಡಿದ್ದಾನೆ. ಅದನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಹಾಗಂತ ನಾನು ನಿಮ್ಮನ್ನು ಯಾವತ್ತೂ ತಡೆಯಲ್ಲ. ನಿಮ್ಗೆ ಯಾವತ್ತು ಅವನನ್ನು ನೋಡಬೇಕು ಅಂತ ಅನ್ಸುತ್ತೋ ನೀವು ಹೋಗಿ ಅವನ್ನ ನೋಡ್ಕೊಂಬನ್ನಿ. ಆದರೆ ಅವನು ಈ ಮನೆಗೆ ಬರಬಾರದು. ಅವನ ವಿಷಯದಲ್ಲಿ ನನ್ನ ಮನಸ್ಸು ಮುರಿದೋಗಿದೆಯಮ್ಮ. ಸರಿ ಹೋಗಲ್ಲ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.